ಲಕ್ಷ್ಮೀ ವೆಂಕಟೇಶ್ವರನ ವಿಶೇಷವಾದಂತಹ ಕಲ್ಯಾಣೋತ್ಸವ. ಲಕ್ಷ್ಮಿ ಹುಟ್ಟಿದ್ದೆಲ್ಲಿ ಗೊತ್ತಾ ನಿಮಗೆ? ಯಾರು ಕೈ ಎತ್ತಿ ಲಕ್ಷ್ಮಿ ಎಲ್ಲಿ ಹುಟ್ಟಿದ್ಲು ಅಂತ ಹೇಳ್ತಾರೋ ಅವರಿಗೆ ಶ್ರೀಗಳು 1 ಗ್ರಾಮ್ ಬಂಗಾರದ್ದೇನು, ಎಷ್ಟು, 10 ಗ್ರಾಮ 10 ಗ್ರಾಮ್ ಒಂದು ಚೈನ್ ಮಾಡಿಸಿಟ್ಟಿದ್ದಾರಂತೆ. ಲಕ್ಷ್ಮಿ ಎಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ 10 ಗ್ರಾಮ್ ಚೈನ್ನ ಶ್ರೀಗಳು ಅಂದರೆ ನಮ್ಮ ಹನುಮಂತಪ್ಪ ಅವರು ಕೊಡ್ತಾರೆ. ಕರೆಕ್ಟಾಗಿ ಅಡ್ರೆಸ್ ಹೇಳಬೇಕು. ಲಕ್ಷ್ಮಿ ಹುಟ್ಟಿದ ಸ್ಥಳ ಯಾವುದು? ಕೊಲ್ಲಾಪುರ, ತಾವರೆ ಬೀಜ, ಅದೆಲ್ಲ ನಾನು ಹೇಳಿದ್ದೆ, ನನಗೆ ಹೇಳೋದಲ್ಲ. ಲಕ್ಷ್ಮಿ ಹುಟ್ಟಿದ ಸ್ಥಳ ನಾನು ಹೇಳಿದ್ರೆ ನನಗೆ ಬಂಗಾರ. ಲಕ್ಷ್ಮಿ ಹುಟ್ಟಿದಂಥ ಸ್ಥಳ ಸಮುದ್ರದಿಂದ ಬಂದಂಥವಳು. ಸಮುದ್ರ ರಾಜನ ಮಗಳು ಲಕ್ಷ್ಮಿ. ಅಂಥ ತಾಯಿ ಮಹಾಲಕ್ಷ್ಮಿನ ನಿನ್ನೆ ನಾವು ಇಲ್ಲಿಗೆ ಕರೆಸಿದ್ವಿ. ನಿನ್ನೆ ಸಂಜೆ ಕಲ್ಯಾಣೋತ್ಸವಕ್ಕೆ ಯಾರ್ಯಾರು ಬಂದಿದ್ದೀರಿ ಅವ್ರು ಮಾತ್ರ ಕೈ ಎತ್ತಿ. ಆದರೆ ಲಕ್ಷ್ಮಿ ನಿನ್ನೆ ಕಲ್ಯಾಣೋತ್ಸವಕ್ಕೆ ಬಂದಂಥವರು ನೀವು ಭಾಗ್ಯವಂತರಿದ್ದೀರಿ. ಇನ್ನು ಪದ್ಮಾವತಿ ಹುಟ್ಟಿದ್ದೆಲ್ಲಿ? ಯಾರು ಪದ್ಮಾವತಿಯ ತಂದೆ? ಪದ್ಮಾವತಿಗೆ ಚಿನ್ನ ಗಿನ್ನ ಇಲ್ಲ, ನೀವು ಹೇಳ್ತೀರಿ ನಾವು ಕೇಳ್ತೀವಿ ಅಷ್ಟೇ. ಅವ್ರು ಮೊದಲಿನ ಆಪ್ಷನ್ಗೆ ಮಾತ್ರ 10 ಗ್ರಾಮ್ ಬಂಗಾರ ಇಟ್ಟಿದ್ದು. ಯಾಕೆಂದರೆ ಒಬ್ಬರು ಇಬ್ಬರು ಆದರೆ ಸರಿ, ಎಲ್ಲರೂ ಆಕಾಶನ ರಾಜನ ಮಗಳು ಅಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಪದ್ಮಾವತಿ ಹುಟ್ಟಿದ್ದು ಆಕಾಶರಾಜನ ಮಗಳಾಗಿ, ತಾಯಿ ಮಹಾಲಕ್ಷ್ಮಿ ಹುಟ್ಟಿದ್ದು ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹದ್ದು. ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹ ಅತ್ಯ ಅಮೂಲ್ಯವಾದಂತಹ ವಿಶೇಷವಾದಂತಹ ಸಂಪತ್ತು ಭರಿತವಾಗಿರ್ತಕ್ಕಂತಹ ತುಳಸಿ, ಹಾಗೆ ತಾಯಿ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂತಹ ಅಮೃತ, ಇಂಥದ್ದನ್ನು ಶ್ರೀಮನ್ನಾರಾಯಣ ಮಹಾವಿಷ್ಣು ತನ್ನ ಹೃದಯವಾಸಿಯಾಗಿಟ್ಕೊಂಡ. ಅದಕ್ಕೋಸ್ಕರನೇ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡು ಕಲ್ಯಾಣೋತ್ಸವವನ್ನು ಮಾಡಬೇಕು, ಶ್ರೀನಿವಾಸನ ಕಲ್ಯಾಣ ಈ ಭಾಗದಲ್ಲಿ ಆಗಬೇಕು ಅಂತ ಹನುಮಂತಪ್ಪ ಅವರು ಸಂಕಲ್ಪ ಮಾಡಿದಾಗ ಆ ಸಂಕಲ್ಪವನ್ನು ವಿಶೇಷವಾದಂಥ ರೀತಿ ನಾವು ಮಾಡಿದ್ದೇವೆ. ಲಕ್ಷ್ಮಣೀಶ್ವರಪ್ಪ ಮೈದೂರವರು, ಹಿರೇಕೆರೂರವರು, ಹಾವೇರಿ ಜಿಲ್ಲಾ, ಇವರು ಸಹಿತ 10,101 ರೂಪಾಯಿ ಕೊಟ್ಟಿದ್ದಾರೆ. ಏನು ಯೋಗನಪ್ಪ ಇದು, ಇದಲ್ವೋ ಭಾಗ್ಯ ಅಂದರೆ. ಆಮೇಲೆ ಗುರುಗಳು ಹೇಳಿದ್ರು, ಸುಮ್ಮನೆ ಬಾಯಿ ಮಾತು ಬರೀ ಮೈಕಲ್ಲಿ ಹೇಳಿದ್ರು ಒಂದು ಬೇಡ, ನನಗೊಂದು ಚೀಟಿ ಕೊಡಪ್ಪ, ದುಡ್ಡು ಬೇಕಾದ್ರೆ ಸಾಲ ಊರಿಗೆ ಹೋಗಿ ಕೊಡ್ತೀನಿ. ಆಮೇಲೆ ಗುರುಗಳು ಮೈಕ್ ಹಿಡಿದಾಗ ಮಾತ್ರ 1000 ಅಂತಾರೆ ಅನ್ನೋದಿಲ್ಲ. ಗುರುಗಳು ಆಡದಂತೆ ನುಡಿಯೋರು, ಆಡದಂತೆ ನಡೆಯೋರು.